ನಮಸ್ಕಾರ. ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಮಾಸ ಭವಿಷ್ಯ ನೀವೆಲ್ಲರೂ ಕಾಯ್ತಾ ಇರ್ತೀರಾ, ಈ ತಿಂಗಳಲ್ಲಿ ನಮ್ಮ ಒಂದು ಭವಿಷ್ಯ ಹೇಗಿರಬಹುದು ಅಂತ. ಆಗಸ್ಟ್ ತಿಂಗಳಲ್ಲಿ ಹೇಳಿ ಕೇಳಿ ಶ್ರಾವಣ ಮಾಸದಲ್ಲಿ ನಿಮ್ಮ ರಾಶಿಗೆ ಗ್ರಹಗಳ ಒಂದು ದೃಷ್ಟಿ ಹೇಗಿದೆ, ಅವರ ಆಶೀರ್ವಾದ ಹೇಗಿದೆ, ಅವರ ಲಾಭ ನಷ್ಟಗಳು ಹೇಗಿದೆ, ಎಲ್ಲದನ್ನು ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಎಂದಿನ ಹಾಗೆ ಖ್ಯಾತ ಜ್ಯೋತಿಷಿಗಳಾದ ವಿಜಯಾನಂದ್ ಜೋಯ್ಸ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂತೋಷ. ಆಗಸ್ಟ್ ತಿಂಗಳಂದ್ರೆ ಶ್ರಾವಣ ಮಾಸ. ಗುರುಗಳೇ, ಶ್ರಾವಣ ಮಾಸದಲ್ಲಿ ಎಲ್ಲ ರಾಶಿಯ ಒಂದು ಆಗು ಹೋಗುಗಳನ್ನ ತಿಳಿದುಕೊಳ್ಳೋದಕ್ಕೆ ಎಲ್ಲ ವೀಕ್ಷಕರು ಕಾಯ್ತಾ ಇದ್ದಾರೆ. ಜಾಸ್ತಿ ತಡ ಮಾಡೋದು ಬೇಡ. ನೀವು ಯಾವ್ಯಾವ ಗ್ರಹಗಳ ಮೇಲೆ ಒಂದು ಪರಿಣಾಮ, ನಮ್ಮ ರಾಶಿಗಳ ಮೇಲೆ ಅವರ ಪರಿಣಾಮ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಳ್ಳಿ. ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗಣೇಶಾಯ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತಿ ಬ್ರಹ್ಮಣೇ ನಮಃ. ಹರಿ ಓಂ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಾಧಿಪತಿ ಗುರು 4ನೇ ಮನೆಗೆ ಹೋಗಿರೋದ್ರಿಂದ ಅಷ್ಟಾಗಿ ಹೆಚ್ಚಿನ ಫಲವನ್ನು ನಿರೀಕ್ಷೆ ಮಾಡುವಂತಿಲ್ಲ. ಎಷ್ಟು ಪ್ರಮಾಣದಲ್ಲಿ ನಮಗೆ ಒಲಿದು ಒದಗಿ ಬರುತ್ತವೆಯೋ ಅಷ್ಟನ್ನು ನಾವು ಸ್ವೀಕರಿಸಿದ್ರೆ ಸಾಕು. ಈ ಆಗಸ್ಟ್ ತಿಂಗಳಲ್ಲಿ ಓಡಾಟಗಳು ಜಾಸ್ತಿ, ಫಲ ಕಡಿಮೆ. ಬಂಡವಾಳ ಹೂಡಿಕೆ ಜಾಸ್ತಿ, ಲಾಭ ಕಡಿಮೆ. ಎಲ್ಲೋ ಯಾವುದೋ ರೀತಿಯ ವಸ್ತು ವಿಚಾರಗಳಿಗಾಗಿ ಚಿಕ್ಕ ಪುಟ್ಟ ಜಗಳಗಳು ಆಗುವ ಸಂಭವ ಇರುತ್ತೆ. ವ್ಯಾಜ್ಯಗಳನ್ನು ತಂದ್ಕೊಳ್ಬೇಡಿ. ಯಾಕಂದರೆ ಒಂದು ಬಿಳಿ ವಸ್ತ್ರದ ಮೇಲೆ ಒಂದು ಕಪ್ಪು ಚುಕ್ಕಿ ಇದ್ದರೆ ಆ ಕಪ್ಪು ಚುಕ್ಕಿ ಎದ್ದು ಕಾಣುತ್ತೆ. ಹಾಗಾಗಿ ಆ ರೀತಿಯ ಅಪಚ್ಯುತಿಗಳು, ಕಪ್ಪು ಚುಕ್ಕಿಗಳು ಬರದಂತೆ ನೋಡ್ಕೊಳ್ಬೇಕು. ಹೆಸರಿನ ಮೇಲೆ, ಗೌರವದ ಮೇಲೆ, ತನ್ನ ಸಂಸ್ಕೃತಿ ಇವೆಲ್ಲವನ್ನು ಕಾಪಾಡಿಕೊಳ್ಬೇಕು ಮೀನರಾಶಿಯವರು. ಆ ಮೀನರಾಶಿಯವರಿಗೆ ಎಲ್ಲಿಲ್ಲದ ಬಲವನ್ನು ಗ್ರಹಗಳು ಕೊಟ್ಟಿದ್ದಾರೆ. ಜನ್ಮದಲ್ಲಿ ಶನಿ ಕೂತಿದ್ದಾನೆ ಅಂದರೆ ಜಯಿಸ್ತಾರವರು. ಸ್ವಲ್ಪ ಪ್ರಾರಂಭದಲ್ಲಿ ಕಷ್ಟ, ಶ್ರಮ, ದುಃಖ, ಮಾಡಲ್ಲ ಅರ್ಧಂಬರ್ಧಕ್ಕೆ ಇವೆಲ್ಲ ಇದ್ದರೂ ಕೂಡ ಪುನಃ ಸಪ್ತಮ ಗ್ರಹ ಅದರಿಂದ ಆ ಕೆಲಸವನ್ನು ಮಾಡಿಸ್ತಾನೆ. ಅಂಥ ಸಮಯ ಮೀನರಾಶಿಯವರಿಗೆ. ನಾನು ಹೇಗೆ ಮಾಡಿದ್ನೋ ಗೊತ್ತಿಲ್ಲ, ಯಾವ ಶಕ್ತಿ ನನ್ನಿಂದ ಮಾಡಿಸ್ತೋ ಗೊತ್ತಿಲ್ಲ, ಒಟ್ಟು ಮಾಡಿದೆ ಅಂತ ಹೇಳ್ತೀವಿ. ಕೀರ್ತಿ, ಸನ್ಮಾನ ಅಥವಾ ಸದಭಿವೃದ್ಧಿಗಳು ಇವೆಲ್ಲವೂ ಕೂಡ ತನಗೆ ಗೊತ್ತಿಲ್ಲದಂತೆ ಬರುವಂಥದ್ದು. ಎಷ್ಟೋ ಜನ್ಮಗಳ ಪುಣ್ಯಗಳು ಸೇರಿ ತನ್ನ ತಂದೆ ತಾಯಿಗಳ ಆಶೀರ್ವಾದ ಸೇರಿದ್ರೇ ಇವೆಲ್ಲ ಫಲ ಕೊಡೋದು. ಹಾಗಾಗಿ ಮೀನರಾಶಿಯವರು ಸಾಡೆಸಾತಿಯಲ್ಲಿ ಶನಿ ಇದ್ದಾನೆ. ಜನ್ಮಸ್ಯ ಶನಿ. ದೈಹಿಕವಾಗಿ ಹೇಳಿದ್ರೆ ಹೊಟ್ಟೆಯಲ್ಲಿ ಶನಿ ಕೂತಿದ್ದಾನೆ ಅಂತ. ಹೊಟ್ಟೆಯಲ್ಲಿ ಶನಿ ಕೂತಾಗ ಹೆಗಲು ಮೇಲೆ ಬೇರೆ, ತಲೆ ಮೇಲೆ ಬೇರೆ, ಬೆನ್ನ ಮೇಲೆ ಬೇರೆ, ಹೊಟ್ಟೆಯಲ್ಲಿದೆ ಅಂದರೆ ಜನ್ಮದಲ್ಲಿದ್ದಾನೆ. ಹಿಂದಿನ ಮನೆಯಲ್ಲಿದ್ದಾಗ ಒಂದು ಫಲ, ಜನ್ಮಕ್ಕೆ ಬಂದಾಗ ಒಂದು ಫಲ, ಜನ್ಮವನ್ನು ಬಿಟ್ಟು ಮುಂದಕ್ಕೆ ಹೋದಾಗ 3 ರಾಶಿಗೂ 2.5 ವರ್ಷ. ಯಾವ ರಾಶಿಯಲ್ಲಿ ಶನಿ ಪರಮಾತ್ಮ ಕೂತಿರ್ತಾನೋ ಆ ರಾಶಿಗೆ 2.5 ವರ್ಷ, ಅದರ ಹಿಂದಿನ ರಾಶಿಗೆ 2.5 ವರ್ಷ, ಅದರ ಮುಂದಿನ ರಾಶಿಗೆ 2.5 ವರ್ಷ. ಒಂದು ಗ್ರಹ ಕೂತು 3 ರಾಶಿಗಳ ಮೇಲೆ ಪರಿಣಾಮ ಬೀರಿದ್ರೆ ಅದನ್ನು ಸಾಡೆಸಾತಿ ಅಂತೀವಿ. ಹಾಗಾಗಿ ಮೀನರಾಶಿಯವರಿಗೆ ಜನ್ಮ ಶನಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದೆ. ಬಟ್ ಅದರ ಎಲ್ಲ ಪ್ರತಿಫಲ ಈಗ ಕಾಣಲ್ಲ. ಇವಾಗ ಕಷ್ಟ ಅನಿಸ್ತಾ ಇದೆ. ನಾನು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿದ್ದೀನಿ, ಅಲ್ಲಿ ಯಾವುದೇ ಸರಿಯಾದ ಅನುಕೂಲ ಇಲ್ಲ, ಅಲ್ಲಿ ಯಾವುದೇ ರೀತಿಯ ನನಗೆ ಲಾಭ ಇಲ್ಲ, ನನ್ನನ್ನು ಬೆಳೆಯೋದಕ್ಕೆ ಬಿಡಲ್ಲ ಅಲ್ಲಿ. ಇವೆಲ್ಲ ಇದ್ರೂ ಅದಾಗೆ ಬದಲಾವಣೆ ಆಗೋವರೆಗೂ ಕೆಲಸ ಮಾಡಿ. ಅಲ್ಲಿ ಮಾಡಿದ ಅನುಭವ ಮುಂದಿನ ದಿನದಲ್ಲಿ ನಿಮಗೆ ತುಂಬ ಪ್ರಮುಖವಾದ ಅಂಶವಾಗುತ್ತೆ. ಆದ್ದರಿಂದ ಎಲ್ಲ ಕೆಲಸದಲ್ಲಿಯೂ ಒಂದು ಅನುಭವವನ್ನು ದೇವರಿಟ್ಟಿರ್ತಾನೆ. ಆ ಅನುಭವದ ಜೊತೆಯಲ್ಲಿ ನಮ್ಮ ಕರ್ಮಾದಿಗಳೂ ಕಳಿಬೇಕು. ಹಾಗಾಗಿ ಮೀನರಾಶಿಯವರಿಗೆ ಎಷ್ಟೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ,
ಕೆಲಸ ಕಾರ್ಯಗಳಾಗ್ತಾ ಇಲ್ವಲ್ಲ, ಅದಕ್ಕೆ ಈ ಮಾರ್ಗದರ್ಶನ. ವೇದಾಂತ, ಜ್ಯೋತಿಷ್ಯ, ಕರ್ಮ ಪ್ರಯೋಗಾದಿಗಳು ಇವೆಲ್ಲವೂ ಕೂಡ ಮನುಷ್ಯನ ಸರ್ವತೋ ಅಭಿವೃದ್ಧಿಗೆ ಪೂರಕವಾದಂತಹ ಗ್ರಹಗತಿಗಳು, ಗ್ರಹಚಾರಗಳು ಎಲ್ಲ ಪ್ರಾಣಿ ಪಕ್ಷಿ ಕ್ರಿಮಿಕೀಟ ಮನುಷ್ಯನ ಮೇಲೆ ಬಂದೇ ಬರುತ್ತೆ. ಆದರೆ ಅದೆಲ್ಲವನ್ನೂ ಪಾರು ಮಾಡಿಕೊಳ್ಳೋ ಶಕ್ತಿ ಇರೋದು ಮನುಷ್ಯನಿಗೆ. ಅದು ನಮ್ಮ ಹಿರಿಯರು ಋಷಿಮುನಿಗಳು ಕೊಟ್ಟ ಹೋದಂತಹ ಒಂದು ಪ್ರಮುಖವಾದಂಥ ಔಷಧಿ. ಹಾಗಾಗಿ ಮೀನರಾಶಿಯವರು ಸಾಧ್ಯವಾದಷ್ಟು ಧನ್ವಂತರಿಯನ್ನು ಧ್ಯಾನ ಮಾಡಿ, ಧನ್ವಂತರಿ ಮಹಾವಿಷ್ಣುವನ್ನು ಪೂಜೆ ಮಾಡಿ. ಎಲ್ಲಿ ಧನ್ವಂತರಿ ದೇವಸ್ಥಾನ ಇದೆಯೋ ಅಲ್ಲಿ ಹೋಗಿ ಬನ್ನಿ. ಧನ್ವಂತರಿ ಅಂದರೆ ಕೇವಲ ಆರೋಗ್ಯ ದೇವತೆ ಅಂತಲ್ಲ. ಧನ್ವಂತರಿಯ ದರ್ಶನ ಮಾಡಿದರೆ 3 ಗ್ರಹಗಳ ಪರಿಣಾಮ ಆ ವ್ಯಕ್ತಿಯಲ್ಲಿ ಕಡಿಮೆಯಾಗುತ್ತೆ. ಒಂದು ಪ್ರಮುಖವಾಗಿ ಶ್ರೀ ಪರಮಾತ್ಮ, ಗುರು ಮತ್ತು ಚಂದ್ರನ ದುಷ್ಪರಿಣಾಮ. ಧನ್ವಂತರಿಯನ್ನು ಪೂಜೆ ಮಾಡ್ತಾ ಬಂದರೆ ಆತನಿಗೆ ಅನೇಕ ಅನುಕೂಲಗಳು, ದೈಹಿಕವಾಗಿ ಶಕ್ತಿ, ಮಾನಸಿಕವಾಗಿ ಶಕ್ತಿ, ಪ್ರಮುಖವಾಗಿ ಏನಾದರೂ ಹೊರಗಿನ ಕ್ಷುದ್ರ ಶಕ್ತಿಗಳು, ದುಷ್ಟಶಕ್ತಿಗಳು ಅಥವಾ ಯಾವುದೋ ವ್ಯಕ್ತಿಗೆ ಶತ್ರುತ್ವನೋ ಇವೆಲ್ಲವನ್ನು ಧನ್ವಂತರಿ ಬಿಡಿಸ್ತಾನೆ. ಧನ್ವಂತರಿ ದೇವಸ್ಥಾನಕ್ಕೆ ಹೋಗಿ ಧನ್ವಂತರಿಯ ಧ್ಯಾನ ಮಾಡಿ, ಅಲ್ಲಿ ಸ್ವಲ್ಪ ತುಳಸಿ ತೀರ್ಥವನ್ನು ಅಥವಾ ಆ ಭಗವಂತನಿಗೆ ಅಭಿಷೇಕ ಮಾಡಿದ ತೀರ್ಥದ ಸಂಪ್ರೋಕ್ಷಣೆ ಮಾಡಿಸ್ಕೊಂಡು ಬನ್ನಿ. ಧನ್ವಂತರಿ ದೇವಸ್ಥಾನ ಬಹಳ ವಿರಳ. ಎಲ್ಲೆಲ್ಲಿದೆಯೋ ತಾವಾಗಿ ಅದನ್ನು ಹುಡುಕಿ ಅಥವಾ ಮನೆಯಲ್ಲೇ ಕೂತು ಧನ್ವಂತರಿ ಧ್ಯಾನ ಮಾಡಿ. ಯಾಕಂದರೆ ಅವನ ಕೈನಲ್ಲಿ ಅಮೃತ ಕಲಶ ಇದೆ. ಓಂ ನಮೋ ಭಗವತೆ ಧನ್ವಂತರಯೇ ಅಮೃತ ಕಲಶ ಹಸ್ತಾಯ ಸರ್ವಾಮಯ ವಿನಾಶಾಯ ತ್ರೈಲೋಕ್ಯನಾಥಾಯ ಧನ್ವಂತರಿ ಮಹಾವಿಷ್ಣವೇ ನಮೋ ನಮಃ. ಆ ರೀತಿ ಸರ್ವಾಮಯ ವಿನಾಶಾಯ ಯಾವ್ಯಾವ ಮಾರ್ಗದಲ್ಲಿ ತನ್ನ ಮೇಲೆ ದುಷ್ಪರಿಣಾಮಗಳಾಗಿದೆಯೋ ಅವೆಲ್ಲವನ್ನೂ ನಾಶ ಮಾಡುವ ಶಕ್ತಿ ನಿನಗಿದೆ. ಯಾಕಂದರೆ ಅಮೃತವಷ್ಟು ಬಂದು ನೀನು ಆ ಕಲಶದಲ್ಲಿ ಸೇರಿಸಿದ್ದೀಯಾ. ಅಮೃತ, ಪುಣ್ಯ ಅಥವಾ ಯಾವುದೋ ಒಂದು ಅಂಶದಿಂದ ಪಾಪಗಳು, ಕರ್ಮಗಳು, ಕಷ್ಟಗಳು ದೂರವಾಗುತ್ತದೆ ಅಂದರೆ ಅದು ಅಮೃತ ಕಲಶದಿಂದ. ಹಾಗಾಗಿ ಮೀನರಾಶಿಯವರು ಸ್ವಲ್ಪ ದಿನ ಧನ್ವಂತರಿ ಆರಾಧನೆಯನ್ನು ಮಾಡಿ, ನಿಮ್ಮ ಮನಸ್ಸಿನ ಇಚ್ಛೆಗಳು ಈಡೇರುತ್ತೆ. ಒಂದಷ್ಟು ತನ್ನನ್ನು ಕಷ್ಟಪಡುವಂತೆ ಮಾಡಿರುವ ವ್ಯವಹಾರ ಇದೆಯಲ್ಲ, ಆ ವ್ಯವಹಾರ ಆಗಿದ್ದರೆ ನಾನಿವತ್ತು ಸುಖವಾಗಿರ್ತಿದ್ದೆ, ಅದಿನ್ನೂ ಆಗಿಲ್ಲ. ಅದಾಗುವ ಸಂಭವಗಳನ್ನು ಧನ್ವಂತರಿ ಕೊಡಬಲ್ಲ. ಹಾಗಾಗಿ ಧನ್ವಂತರಿ ಆರಾಧನೆ ಮಾಡಿ. ಮೀನರಾಶಿಯವರಿಗೆ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತೋ, ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ. ಗುರುಗಳೇ, ಧನ್ಯವಾದ. ಸಾಕಷ್ಟು ವಿಷಯಗಳನ್ನು ನೀವು ಇವತ್ತು ನಮ್ಮ ಮಾಸ ಭವಿಷ್ಯದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಆಗಸ್ಟ್ ತಿಂಗಳಲ್ಲಿ ಯಾರೆಲ್ಲ ರಾಶಿಗಳಿಗೆ ಯಾವೆಲ್ಲ ಗ್ರಹಗಳ ಒಂದು ಆಶೀರ್ವಾದ ಇದೆ, ಯಾವೆಲ್ಲ ಗ್ರಹಗಳ ಒಂದು ದೃಷ್ಟಿ ಕೆಟ್ಟದಾಗಿದೆ, ಆ ಎಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ಮತ್ತು ತುಂಬ ಚೆನ್ನಾಗಿ ಪರಿಹಾರ ಸಮೇತ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು. ನೋಡಿದ್ರಿ ಅಲ್ಲ, ಇಷ್ಟೊತ್ತು ನಿಮ್ಮ ರಾಶಿಯ ಒಂದು ಭವಿಷ್ಯ ಹೇಗಿದೆ ಆಗಸ್ಟ್ ತಿಂಗಳಲ್ಲಿ ಅಂತ ಹೇಳಿ ಕೇಳಿ ಶ್ರಾವಣ ಮಾಸ ಗುರುಗಳೇ ಹೇಳಿದ ಎಲ್ಲ ಒಂದು ಏನು ಆಚರಣೆ ಇದೆ ನಾವು ಪಾಲಿಸಿದ್ರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಸೊ ಈ ಒಂದು ಕಾರ್ಯಕ್ರಮ ನಿಮಗೆ ಸಾಕಷ್ಟು ಮಾರ್ಗದರ್ಶನ ನೀಡಿದೆ ಅಂತ ಭಾವಿಸ್ತಾ ಮತ್ತೆ ನಾನು ಸೆಪ್ಟೆಂಬರ್ ತಿಂಗಳ ಒಂದು ಮಾಸ ಭವಿಷ್ಯದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.